ಪ್ರೀತಿಯಿಂದ ಪ್ರೀತಿಯಿಂದ ತೇಜು, ಒಂದು ದೂರದಲ್ಲಿ ಒಂದು ಟ್ಯಾಂಕ್ ಕಾಣಿಸ್ತಿದೆ, ಸೋಲಾರ್ ಪಂಪ್ ಕಾಣಿಸ್ತಿದೆ. ಓಕೆ, ಹಾಗಾದ್ರೆ ಮನೆಗೆ ನೀರು ಕೆರೆಯಿಂದ ಬರುತ್ತೆ ಅಂತ ಆಯ್ತು. ತೇಜು, ನೀವೆಷ್ಟು ದೂರ ಇದ್ದೀರಾ? ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಮೊದಲು ಅಮ್ಮಾಯಿ ಹತ್ರ ಹೋಗಿ ತೇಜು, ಪ್ಲೀಸ್. ಇನ್ನು 2 ಮಿನಿಟ್ಸ್ ಅದಕ್ಕೆ. ರಸ್ತೆಯಲ್ಲಿ ದೀಪದ ಕಂಬಗಳು ಕಾಣ್ತಿವೆ, ಅಂದರೆ ಮುಂದೆ ಊರಿದೆ ಅಂತಾನೆ ಅರ್ಥ. ಮೋಸ್ಟ್ಲಿ ಫಾರೆಸ್ಟ್ ಇದೆ ಅನ್ಸುತ್ತೆ ತೇಜು. ನೀಲಗಿರಿ ಅಕೇಶಿಯಾ ಮರಗಳೆಲ್ಲ ಕಾಣಿಸ್ತಾ ಇವೆ. ನಾನು ಅಮ್ಮಯ್ಯನ ಕರ್ಕೊಂಡು ಬೇರೆ ಹೋಟೆಲ್ ಅಥವಾ ಎಲ್ಲಾದರೂ ಹೋಗಿ ಅವನ್ನ ಸೇಫಾಗಿರ್ತೀನಿ. ಬಿ ಬ್ರೇವ್ ಅದಕ್ಕೆ. ಧೈರ್ಯ ಮುಂದಿದ್ರೆ ದಾರಿಗಳು ತಾನೇ ಓಪನ್ ಆಗ್ತವೆ. ಕಾರ್ ನಿಲ್ಸ್ರೋ, ತೇಜು ಬರ್ತಿದ್ದಾನೆ, ನಾನು ಅವನ ಜೊತೆ ಹೋಗ್ಬೇಕು. ನಿಲ್ಸ್ರೋ. ನೀನೀಗ ನೋಡ್ಬೇಕಾಗಿರೋದು ತೇಜುನಲ್ಲ, ಪಚ್ಚೆನ. ಹೌದು ತಾನೆ? ಹೌದು, ನಂಗೆ ಅವಳೇ ಬೇಕು. ಅವಳೀಗ ಎಲ್ಲಿದ್ದಾಳೆ? ಅವಳು ನಿಂಗೋಸ್ಕರ ತಟ್ಟೆ ಹಿಡ್ಕೊಂಡು ಭೋಜನ ಮಾಡಕ್ ಕಾಯ್ತಾ ಇದ್ದಾಳೆ. ಭೋಜನಾನ? ಹಾಗಾದ್ರೆ ಊಟ ರೆಡಿ ಇದೆಯಾ? 10 ನಿಮಿಷ ಇರು, ಊಟನೂ ಸಿಗುತ್ತೆ, ಬಚ್ಚನೂ ಸಿಗ್ತಾಳೆ. ಈಗ ಟೈಮ್ ಎಷ್ಟು? 1 ಗಂಟೆ ಆಯ್ತು. 1 ಗಂಟೆನ? ನಿಲ್ಸ್ರೋ ಕಾರ! ಕಾರ್ ನಿಲ್ಸು! ಕಾರ್ ನಿಲ್ಸು! ನಿಲ್ಸು ಕಾರ! ನಿಲ್ಸು! ನಿಲ್ಸ್ರೋ ಕಾರ! ಕಾರ್ ನಿಲ್ಸು! ನೀವು ಅವಳ ಜೊತೆನೂ ಊಟ ತಪ್ಪಿಸಿದ್ರಿ, ನೀವು ಊಟ ಕೊಡ್ತಿಲ್ಲ. ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಚಿಕ್ಕಮ್ಮ, ಚಿಕ್ಕಮ್ಮ! ಯಾಕೆ ಇಲ್ಲೂ ಈ ಥರ ಕಿರ್ಚಾಡ್ತಾನೆ, ಜೊತೆಗೆ ನಮಗೆ ಬಾರಿಸ್ತಿದ್ದಾನೆ. ವಾಪಸ್ ನಾವು ಬಾರಿಸ್ತೀವಿ ಕೊಟ್ಟಕ್ಕಂದ್ರೆ ಕೋಟಿ 3 ನಾಮ. ಲೇ ನಾಗ, ನಾವಿನ್ನೋಗಿ ತಲುಪೋದು ಅರ್ಧ ಗಂಟೆ ಆಗತ್ತೆ. ಅಷ್ಟೋ ತನಕ ಇವ್ನು ಟಾರ್ಚರ್ ತಡ್ಕೊಳಕ್ಕಾಗತ್ತೆ? ಅವ್ನು ಕೇಳ್ತಿರೋದಾರ ಇನ್ನು ಊಟ ತಾನೆ? ಹಂಗಂತೀಯಾ? ಸರಿ, ಇಲ್ಲೆಲ್ಲಾರು ಹೋಟ್ಲಿದ್ರೆ ಊಟ ಕಟ್ಟಿಸ್ಕೊಂಡ್ಬರ್ತೀನಿ. ನೀವೆಲ್ಲ ತುಂಬ ಒಳ್ಳೆಯವರು. ನನಗೆ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ, ಊಟ ಕೊಡಿಸ್ತಿದ್ದೀರಾ, ಅವಳ ಹತ್ರ ಕರ್ಕೊಂಡು ಹೋಗ್ತಿದ್ದೀರಾ. ತುಂಬ ಥ್ಯಾಂಕ್ಸ್. ನಾನು ಅಲ್ಲಿ ಪೇಂಟಿಂಗ್ ಮಾಡಬೇಕು, ಜಾಗ ಇದೆಯಾ? ಅದು ಅದ್ಭುತ ಲೋಕ, ಹಿಂದೆ ಸಿಕ್ಕಿಲ್ಲ ಮುಂದೆ ಸಿಗಲ್ಲ. ಅವಳು ತುಂಬ ಚೆನ್ನಾಗಿ ಹಾಡ್ತಾಳೆ, ನಿಮ್ಮ ಮುಂದೆ ಹಾಡಿಲ್ಲ? ನಾವು ಕರ್ಕೊಂಡು ಹೋದಾಗಿಂದ 2 ಕಣ್ಣಲ್ಲಿ ಹಾಡ್ತಾನೆ ಇದ್ದಾಳೆ. ನೀನು ಬಂದರೆ ಇನ್ನೂ ಮುಂದುವರಿಯತ್ತೆ. ನಾಗ, ಅಮ್ಮಯ್ಯ ತುಂಬ ಒಳ್ಳೆಯವನು, ಇವನಿಂದ ಏನೂ ತೊಂದರೆ ಇಲ್ಲ. ಇಂಥವ್ರ ದಿನಕ್ಕೆ 10 ಜನ ಸಿಕ್ಬಿಟ್ರೆ ಆರಾಮಲ್ಲಿ ಎತ್ತಾಕೊಂಡು ಹೋಗ್ಬಿಡ್ಬೋದು. ಹೌದಾ? ಸರಿ, 20 ಜನರನ್ನ ಎತ್ತಾಕೊಂಡು ಬನ್ನಿ. ಪಂಜರ ಬಿಚ್ಚಿಟ್ರು ಓಡಿಯಾಗ ಗೊತ್ತಿಲ್ಲ ಈ ಹಕ್ಕಿಗೆ. ಹೋಗೋಣವಾ? ಟೈಮ್ ಆಯ್ತು. ಸೌಕಾರಿಗೆ ಬಹಳ ಅರ್ಜೆಂಟ್ ಇದೆ ನಮ್ಗಿಂತ. ಹೋಗೋಣ, ನಡಿಯ. 1 ನಿಮಿಷ. ನನಗೆ ಆರೆಂಜ್ ಜ್ಯೂಸ್ ಬೇಕು, ಈಗಲೇ ಬೇಕು. ಊಟ ಆದಮೇಲೆ ನಂಗೆ ಆರೆಂಜ್ ಜ್ಯೂಸ್ ಕೊಡಬೇಕು ಅಂತ ಚಿಕ್ಕಮ್ಮ ಹೇಳಿಲ್ವ ನಿಮಗೆ? ಅವ್ನು ಚಿಕ್ಕಮ್ಮ ಹೇಳಿಲ್ಲ ನನಗೆ ಊಟ ಆದ್ಮೇಲೆ ಅವ್ನಿಗೆ ಆರೆಂಜ್ ಜ್ಯೂಸ್ ಕೊಡ್ಬೇಕಂತೇಳಿ. ಮರ್ತೋಗ್ಬಿಟ್ಟೆ ಅಷ್ಟು ಬೇಗ? ಮುಂದೆ ಅಂಗಡಿ ಇದೆ ಅಣ್ಣ, ಕೊಡ್ಸೋಣ, ನಡಿ ಅಣ್ಣ. ಸರಿ, ರೈಟ್ ಬನ್ನಿ. ಏನೋ ಅಲ್ಲಿ ನೋಡು. ನನ್ನಲ್ಲಿ ಕರ್ಕೊಂಡು ಹೋಗೋ. ಎಲ್ಲಿಗೆ? ಫುಲ್ ಸ್ಟುಪಿಡ್, ನೀನೇ ತೋರಿಸಿದಲ್ಲ ಅಲ್ಲಿಗೆ. ಆಮೇಲೆ ಕರ್ಕೊಂಡು ಹೋಗ್ತೀನಿ ಬಿಡು. ನಾನು ಈಗಲೇ ಹೋಗ್ಬೇಕು. ಲೂಸು ಹೇಳಿದ ಅರ್ಥ ಆಗಲ್ಲ ನಿಂಗೆ. ನೀನ್ ಲೂಸು.
ದೀಪಾವಳಿಗೆ ಮುಂಚೆನೆ ಪಿಸ್ತೂಲ್ ತಗೊಂಡಿದೀಯಾ? ಏ ದೀಪಾವಳಿ ಪಿಸ್ತೂಲು! 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 ದೀಪಾವಳಿ ಪಿಸ್ತೂಲು ಹೊಡಿತೀನಿ, ನಿಂಗೆ ಹೊಡಿತೀನಿ, ದಮ್ಮನಿಸ್ತೀನಿ, ನಿನಗೆ ದಮ್ಮನಿಸ್ತೀನಿ ನಿನಗೆ ನಿಂಗೆ ಹೊಡಿತೀನಿ. ಅಮ್ಮಾಯಿ ಅದು ಲೋಡ್ ಆಗಿರೋ ಪಿಸ್ತೂಲು, ಅದ್ರೊಟ್ಟಿಗೆ ಆಟ ಆಡ್ಬೇಡ. ನಗ ಏನು ಗೊತ್ತಿಲ್ದೇ ಇರೋ ತರ ನಾಟಕ ಮಾಡಿ ಇಟ್ಬಿಟ್ಟ ಕಣ ಬಗ್ನಿಗೆ ಊಟ. ಜೀವ ಒಂದಿದ್ರೆ ಬೆಲ್ಲ ಬೇಕಂತೀನಣ್ಣ. ಮೊದ್ಲು ಈ ಮೆಂಟ್ಲ ಕೈಯಿಂದ ಹೆಂಗ್ ತಪ್ಸ್ಕೊಳ್ಳೋದು ಅಂತೇಳಿ ಯೋಚನೆ ಮಾಡೋ. ಬೇಡ ಅಮ್ಮಾಯಿ, ಅದನ್ನ ಬಿಸಾಕು. ಹೆಚ್ಚು ಕಮ್ಮಿ ಆದ್ರೆ ಜೀವ ಹೋಗತ್ತೆ. ಏಯ್ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಯಾರು ಗೊತ್ತಾ? ಪೊಲೀಸ್. ನೀವ್ಯಾರು ಗೊತ್ತಾ? ಕಳ್ಳರು. ನಾನು ಯಾರು ಗೊತ್ತಾಯ್ತಾ? ಪೊಲೀಸ್. ನೀವ್ಯಾರು ಗೊತ್ತಾಯ್ತಾ? ಕಳ್ಳರು. ಈಗ ನಾನು ಗುಂಡು ಹಾರಿಸ್ತೀನಿ, ನೀವು ಓಡೋಗ್ತೀರಾ. ಓಡಿ 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 ಓಡಿ. ನಿಮ್ಗೆ ಆಟದ ರೂಲ್ಸೇ ಗೊತ್ತಿಲ್ವಲ್ರೋ. ನಾನು ಪಿಸ್ತೂಲಿಂದ ಗುಂಡು ಹಾರಿಸಿದಾಗ ನೀವು ಒಟ್ಟಿಗೆ ಇರಬಾರ್ದು, ಚೆದ್ರಿ ಓಡಾಗ್ಬೇಕು. ಈ ಆಟ ಚೆನ್ನಾಗೇ ಇಲ್ಲ. ಏ ನಾಗ ಬಾರೋ ಇಲ್ಲಿ, ಬೇಗ ಬಾರೋ. ಬರ್ತೀಯೋ ಇಲ್ವಾ? ಏನಣ್ಣ ನಗ ಅವ್ನು ಹೇಳ್ದಂಗೆ ಕೇಳೋ, ಹೆಂಗಾರು ಮಾಡಿ ಪಿಸ್ತೂಲ್ ಕಿತ್ಕೊಳ್ಳೋ. ಈ ನನ್ನ ಮಗ ಆಟ ಅಂತೇಳಿ ಗುಂಡಾರಿಸ್ತವನೆ, ನಾವ್ಯಾರು ಉಳಿಯಂಗಿಲ್ಲ. ಹೆಂಗಾರು ಮಾಡಿ ಮಾತಾಡ್ಸಿ ಪಿಸ್ತೂಲ್ ಕಿತ್ಕೊಳ್ಳೋ, ಹಿಂದ್ಗಡೆ ಬಂದು ಅಟ್ಯಾಕ್ ಮಾಡ್ತೀನಿ. ಏ ಸುಮ್ನಿರ ನಗ, ನೀನ್ ಬಾರೋ. ಇಲ್ಲೇ ಇದೀನಲ್ಲ ಅಮ್ಮಯ್ಯಣ್ಣ, ಹೇಳಣ್ಣ. ನಗ ಅವ್ರು ಯಾರು ಬೇಡ, ನಾನು ನೀನು ಕೇಡಿ ಪೊಲೀಸ್ ಆಟ ಆಡೋಣ. ನಾನು ಇಲ್ಲಿಂದ ಗುಂಡು ಹಾರಿಸ್ತೀನಿ, ನೀನು ಬಿದ್ದಂಗೆ ಮಾಡು. ಆಮೇಲೆ ನೀನ್ ಪೊಲೀಸ್ ಆಗಿ ನನ್ನ ಮೇಲೆ ಗುಂಡು ಹಾರಿಸು, ನಾನು ಬಿದ್ದಂಗೆ ಮಾಡ್ತೀನಿ. ಆಯ್ತಾ? ಎಲ್ಲ ರೆಡಿನಾ? ಅಣ್ಣ ನೀ ಗುಂಡಾರ್ಸಿದ ಮೇಲೆ ನಾ ಕೆಳಗೆ ಬಿದ್ದಂಗೆ ಮಾಡಿ ಆಮೇಲೆ ಮೇಲೆ ಹೇಳೋ ಸೀನೇ ಇಲ್ಲ, ಪರ್ಮನೆಂಟ್ ಆಗಿ ಬಿದ್ದಂಗೆ. ಅಪ್ಪ ದೇವ್ರೆ, ಇವನ್ ಕೈಯಿಂದ ನನ್ನ ಜೀವ ಉಳಿಸಿದ್ರೆ ಈ ಬೆಳ್ಳಿ ಪಿಸ್ತೂಲೇ ನಿಂಗೆ ಅರ್ಕೆ ಹೋಗಿ ಒಪ್ಪಿಸ್ತೀನಿ. ಎಲ್ಲ ರೆಡಿನಾ? ನೀವು ರೆಡಿನಾ? ನೀನ್ ರೆಡಿನಾ? ರೆಡಿನಾ? ಮಗ ನಿಜವಾಗ್ಲೂ ಮೆಂಟ್ಲಲ್ಲ ಕಣೋ, ಸರಿಯಾದ ಗುರಿ ಇಟ್ಟು ಕೊಂಚಾಗ್ತಾನೆ ಕಣಲೆ, ಎಲ್ಲ ಓಡೋದ್ರಲ್ಲ. ಎಲ್ಲಿ ಹೋದ್ರು? ಏ ಬರ್ರ, ಏ ನಿಂತ್ಕ. ಏ ನಿಂತ್ಕೊಳ್ಳೋ. ನಿಂತ್ಕೊಳ್ರು. ನೀವು ಹಂಗ ಅಷ್ಟು ದೂರ ಓಡಿದ್ರೆ ನಾನು ನಿಮ್ ಜೊತೆಗೆ ಹೇಗೆ ಆಟ ಆಡ್ಲಿ? ನಿಮ್ಗೆ ಆಟನೇ ಬರಲ್ಲಪ್ಪ. ನೀವು ಹಿಂಗೆ ಹೇಳ್ದೆ ಓಡ್ ಹೋದ್ರೆ ನಾನು ನಿಮ್ಮ ಜೊತೆ ಆಟನೇ ಆಡಲ್ಲ. ಇಲ್ಲ, ನನ್ನ ಜೊತೆ ಆಟ ಆಡೋದಕ್ಕೆ ನನ್ನ ಗೆಳತಿನೇ ಸರಿ. ಅವಳು ಮಾತ್ರ ಸರಿಯಾಗಿ ನಾನು ಹೇಳ್ದ ಹಾಗೆ ಆಟ ಆಡ್ತಾಳೆ. ಪ್ರೀತಿಯಿಂದ